ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ ಎಲ್ರಿಗೂ ಸ್ವಾಗತ. ಇವತ್ತು ಮುಂಜಾನೆ ಎದ್ದ ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ಒಲೆಯದೆಲ್ಲ ತೊಳೆದ ಪೂಜೆ ಮಾಡಿಟ್ಟ ಕಿಚನ್ ಏನದಲ್ಲ ಎಲ್ಲನೂ ಕ್ಲೀನ್ ಮಾಡಿ ನೋಡ್ರಿ. ಎಲ್ಲನೂ ಎತ್ತಿಟ್ಟ ನೋಡ್ರಿ. ಸಕ್ಕರೆ ಡಬ್ಬಿ ಮತ್ತು ಚಹಾ ಪುಡಿ ಉಪ್ಪು ಏನು ಕೆಳಗಡೆ ಏನೂ ಇಟ್ಟಿಲ್ಲ ನೋಡ್ರಿ. ಯಾಕೆ ಹೇಳಾಕತ್ತಾನಿ ಅಂತಂದ್ರೆ ಏನಾದರೂ ಮರ್ತ ಇಟ್ಟು ಹೋದ್ನಿ ಅಂತಂದ್ರೆ ನಮ್ಮ ಆರನ್ನ ನಾನು ಎಮ್ಮೆ ಹಿಂಡ್ಕೊಂಡು ಬರುವಷ್ಟರಲ್ಲಿ ಏನಾದರೂ ಒಂದು ಚೆಲ್ಬಿಟ್ಟಿರ್ತಾನೆ. ಹೀಗಾಗಿ ಎಲ್ಲ ಎತ್ತಿಟ್ಟ ಕ್ಲೀನ್ ಮಾಡಿ ಇವಾಗ ಎಮ್ಮೆ ಹಿಂಡ್ಕೊಂಡು ಬರ್ಬೇಕಂತ ಹೇಳಿ ರೆಡಿ ಆಗೀನಿ ನೋಡ್ರಿ. ಇನ್ನು ಚಹಾ ಮಾಡೋದತ್ತಿ. ಇವಾಗ ಇನ್ನೂ ಒಲೆಯನ್ನು ಹೊತ್ತಿಸಿಲ್ಲ ನೋಡ್ರಿ. ಇನ್ನು ನಾನು ಅಡುಗೆ ಮತ್ತೆಲ್ಲನೂ ಇವಾಗ ಚಹಾ ಮಾಡಿ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಹೊರಗಡೆ ಕೂಡ ಎಲ್ಲ ಕಸ ಗುಡ್ಸೇನಿ ನೋಡ್ರಿ. ಅಂಗಳನ ನಾನು ರಂಗೋಲಿ ಹಾಕಿಲ್ಲ ನೋಡ್ರಿ. ಯಾಕೆ ಹಾಕಿಲ್ಲ ಅಂತಂದ್ರೆ ನಮ್ಮ ಆರ್ಯನ ಏನು ಗೊತ್ತಾಗಂಗಿಲ್ಲ. ಅದು ಬಿಳಿದ ಏನು ಹಿಟ್ಟು ಒಂದು ಸ್ವಲ್ಪ ತಿನ್ನೋದು ಜಾಸ್ತಿ ಐತೆ ನೋಡ್ರಿ. ಹಿಂಗೆ ಮಾಡಿ ರಂಗೋಲಿನೂ ತಿನ್ಲಕತ್ತಾನ. ಹೀಗಾಗಿ ನಾವು ರಂಗೋಲಿ ಅವಾಗ ತಿಳಿಸ್ತಾನ ಅಂಥೇಳಿ ರಂಗೋಲಿ ಹಾಕಂಗಿಲ್ಲ ನೋಡ್ರಿ. ಹಾಗೆ ನಾವು ಆಡುಗಳು ಕೂಡ ಇನ್ನೂ ಮೇವದು ಏನೂ ಹಾಕಿಲ್ಲ ನೋಡ್ರಿ. ಇನ್ನೂ ಕಾಳನೂ ಇಟ್ಟಿಲ್ಲ. ಟೈಮ್ ಬಂದ 6:30 ಆಗಿತ್ತು ನೋಡ್ರಿ. ಇನ್ನು ಎಮ್ಮೆ ಅದು ಹಿಂಡ್ಕೊಂಡು ಬಂದ ಒಂದು ಕಾಳು ತಿನ್ನಿಸಿ ನಂತರ ಅವನ್ನ ಮೇವು ತಿನ್ಲಕ್ಕ ಎಲ್ಲಾದ್ರೂ ಹೋದ ಕಟ್ಟಿ ಬರ್ತಾನೆ ನೋಡ್ರಿ. ನಮ್ಮ ಆರ್ಯನ್ ಕೂಡ ನಾ ಮಲ್ಕೊಂಡಿದ್ದು ನೋಡ್ರಿ. ನಾ ಹಿಂಡ್ಲಕ್ಕೆ ಹೋದ್ನಿ ಅಂತಂದ್ರೆ ಎದ್ದಿದ್ದಿಲ್ಲೋ ಏನಾದರೂ ಕೆಳಗಿಟ್ಟಿದ್ರೆ ಶೆಲ್ ಬಿಡ್ತಾನವ. ಹೀಗಾಗಿ ಅದ್ರ ಸಲುವಾಗಿಯೂ ಕೂಡ ಅವ್ನ ಸಲುವಂದ ರಂಗೋಲಿ ಕೂಡ ಹಾಕೋದ ಬಿಟ್ಟಿವಿ ನೋಡ್ರಿ. ಮುಂಜಾನೆದ ಪಾತ್ರೆನೂ ಕೂಡ ಇವಾಗ ತೊಳೆದು ನೋಡ್ರಿ. ತೊಳೆದು ಎಲ್ಲ ಒಲೆಯದು ಪೂಜೆ ಮಾಡಿ ಎಲ್ಲ ಕ್ಲೀನ್ ಆಗೈತೆ ನೋಡ್ರಿ. ಇನ್ನು ಎಮ್ಮೆ ಹಿಂಡ್ಕೊಂಡು ಬರ್ಬೇಕಂತ ಹೇಳಿ ಹೊಂಟೇನಿ ನೋಡ್ರಿ. ಎಮ್ಮೆ ಹಿಂಡ್ಕೊಂಡು ಬಂದಾದ ನಂತರನ ಚಹಾ ಮಾಡ್ತೇನೆ ನೋಡ್ರಿ. ಹಾಲು ಹಾಕ್ಲಕ್ಕ ಹೋಗ್ತಾರೆ. ಮಾರ್ನಿಂಗ್ ರೂಟೀನೇ ಯಾವ ರೀತಿ ಇರ್ತೈತಿ ಅಂಥೇಳಿ ತೋರಿಸ್ಲಾಕತ್ತೇನೆ ನೋಡ್ರಿ. ಇವತ್ತು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಲಿಕ್ಕೆ ಆಗ್ತೈತೆ ಇಲ್ಲೋ ಅಂಥೇಳಿ ತೋರಿಸಿ ನೋಡ್ರಿ. ಆಲ್ರೆಡಿ ಒಂದು ಸಂಜೆ ಟೈಮ್ ಒಳಗೆ ಬ್ಲೌಸ್ನ ಸ್ಟಿಚ್ ಮಾಡೀನಿ. ಒಂದು ಬ್ಲೌಸ್ನ ಕಟ್ ಮಾಡಿ ಇಟ್ಟೇನೆ ನೋಡ್ರಿ. ನಾರ್ಮಲ್ ಬ್ಲೌಸ್ನ ಎಮ್ಮೆ ಹಿಂಡ್ಲಾಕತ್ತೀನಿ ನೋಡ್ರಿ. ನಮ್ಮ ಯಶು ಅವರು ಕೂಡ ಇನ್ನು ಎದ್ದಿಲಾಗಿದ್ದರು. ಹಾಗೆ ಇವಾಗ ಎಮ್ಮೆ ಹಿಂಡ್ಕೊಂಡು ಆದ ನಂತರ ಚಾನ ಮಾಡ್ಲಾಕತ್ತಾರೆ ನೋಡ್ರಿ. ನಾನು ಹೇಳಿದಾಗೆ ಪ್ರತಿಯೊಂದು ಅಡುಗೆ ಕೂಡ ಒಲೆ ಮೇಲೆ ಮಾಡ್ತೇನೆ ನೋಡ್ರಿ. ಯಾಕಂತಂದ್ರೆ ನೆಕ್ಸ್ಟ್ ನಾನು ರೊಟ್ಟಿ ಅಥವಾ ಚಪಾತಿ ಮಾಡೋದಾದ್ರೂ ಒಲೆ ಮೇಲೆ ಮಾಡ್ಲಾತಿರ್ತೇನೆ ನೋಡ್ರಿ. ಹೀಗಾಗಿ ಮೊದಲಿಗೆ ಚಹಾ ಮಾಡಿ ಅನ್ನ ಮಾಡಿ ಆದ ನಂತರ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೈತೆ ನೋಡ್ರಿ. ನಮ್ಮ ಯಶವಂತ ಮತ್ತು ಶ್ರೀರಕ್ಷಾದ ಅವ್ರಿಗೆ ಕೂಡ ಸ್ಕೂಲ್ಗೆ ಹೋಗೋ ಟೈಮ್ದ್ರೊಳಗೆ ಅಡುಗೆ ಮಾಡಿ ಕೊಡಬೇಕು. ಹೀಗಾಗಿ ಚಾನ ಮಾಡ್ತೀನಿ. ಚಹಾ ಮಾಡಿದಾದ ನಂತರ ಹಾಲು ಕಾಯಿಸಿ ಅನ್ನಕ್ಕೆ ಇಡ್ತೇನೆ ನೋಡ್ರಿ. ಮುಂಜಾನೆ ಎದ್ದ ಈ ರೀತಿ ಹಳ್ಳಿ ಹೆಣ್ಮಕ್ಳ ರೂಟೀನೇ ಇರ್ತೈತೆ ನೋಡ್ರಿ. ನಮ್ಮ ಆರ್ಯನ್ ಕೂಡ ಚಹಾ ಕುಡ್ಲಕ್ಕ ಕೂತಿದ್ದು ನೋಡ್ರಿ. ಬಂದ ಅವನು ಎದ್ದಿದ್ದ. ಈ ರೀತಿಯಾಗಿ ಒಲೆ ಮೇಲೆ ಮಾಡೋದ್ರಿಂದ ಚಹಾ ಕೂಡ ಟೇಸ್ಟ್ ಇರ್ತೈತೆ ನೋಡ್ರಿ. ಪ್ರತಿಯೊಂದು ಅಡುಗೆ ಕೂಡ ಅಷ್ಟು ಟೇಸ್ಟಾಗಿ ಇರ್ತೈತೆ ನೋಡ್ರಿ. ಇವಾಗ ಜಾಸ್ತಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಿರೋದ್ರಿಂದ ನಾನು ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ಲಾಕತ್ತಿಲ್ಲ ನೋಡ್ರಿ. ಯಾವುದಾದ್ರೂ ಡಿಸೈನ್ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿದ್ರೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೇನೆ ನೋಡ್ರಿ. ಚಹಾ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ಒಲೆ ಮೇಲೆ ಅನ್ನಕ್ಕೆ ಇಟ್ಟೇನೆ ನೋಡ್ರಿ. ಹಾಲು ಕಾಯಿಸಿಟ್ಟು ಅನ್ನಕ್ಕೆ ಇಟ್ಟೇನೆ ನೋಡ್ರಿ. ಇದಾದ ನಂತರ ಇನ್ನೂ ಆಡುಗಳು ಹೋದ ಕಟ್ಟೋದೈತೆ ನೋಡ್ರಿ. ಈ ರೀತಿಯಾಗಿ ಕಟ್ಟಿಬಿಟ್ಟೇನೆ ನೋಡ್ರಿ. ಒಂದು 11-12 ಗಂಟೆ ತನಕ ಮೇಯ್ತಾವ. ಮೇಯ್ದಾದ ನಂತರ ಮತ್ತು ನೀರು ಕುಡಿಸಿ ತಂದು ನೆರಳಾಗ ಕಟ್ತಾನೆ ನೋಡ್ರಿ. ಇವಾಗ ಇವನ್ನ ಕಟ್ಟಿ ಆದ ನಂತರ ಹೋಗಿ ಅಡುಗೆನ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಈಗ ಆಡುಗಳದು ಕಟ್ಟಿ ಬಂದಾದ ನಂತರ ನಾನು ಗೋಧಿನ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಇವನ್ನ ಸ್ವಚ್ಛ ಮಾಡ್ಕೊಂಡು ಅನ್ನನೂ ಕಂಪ್ಲೀಟ್ ಆಗಿತ್ತು ನೋಡ್ರಿ. ಮಾಡೋದು ಚಪಾತಿ ಹಿಟ್ಟು ಖಾಲಿ ಆಗಿತ್ತು. ಹೀಗಾಗಿ ಇವನ್ನ ಗೋಧಿನ ಇವಾಗ ಸ್ವಚ್ಛ ಮಾಡ್ಕೊಂಡು ಇನ್ನು ಬೀಸ್ಕೊಂಡು ಬರ್ತಾನೆ ನೋಡ್ರಿ. ಬಂದಾದ ನಂತರ ಚಪಾತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಚೌಳಿಕಾಯಿನೂ ಇವಾಗ ಎಲ್ಲ ಸೋಸಿ ಇಟ್ಕೊಂಡೈತೆ ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡಬೇಕು. ಚೌಳಿಕಾಯಿ ಪಲ್ಯ ಚಪಾತಿನ
ಮಾಡ್ಬೇಕನ್ಲತ್ತಾನೆ ನೋಡ್ರಿ. ಯಾಕಂದ್ರೆ ಅವ್ರು ಸ್ಕೂಲ್ ಹೊಂಟಾರಲ್ಲ, ಹೀಗಾಗಿ ಚಪಾತಿ ಬೇಕಾಗ್ತಾವೆ. ಸಂಜೆ ಟೈಮ್ ಒಳಗೆ ರೊಟ್ಟಿ ಮಾಡಬೇಕು, ಈಗ ಚಪಾತಿ ಮಾಡ್ಬೇಕಂತೇಳಿ ಮಾಡ್ಲಾಕತ್ತೀನಿ ನೋಡ್ರಿ. ಇವ ಎಲ್ಲ ಕೆಲಸ ಆಗೋಷ್ಟರಲ್ಲಿ ನಾವು ಊಟ ಮಾಡೋಷ್ಟರಲ್ಲಿ ರಾಶಿ ಮಿಷಿನ್ ಬತ್ತು ಅಂತಂದ್ರೆ ಇವತ್ತು ಬ್ಲೌಸ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ಸಂಜೆ ಟೈಮ್ ಒಳಗೆ ಬ್ಲೌಸ್ನ ಕಟಿಂಗ್ ಮಾಡಿ ಇರ್ತೀನಿ ನೋಡ್ರಿ. ನೆಕ್ಸ್ಟ್ ನಾಳೆ ದಿನಾನ ಸ್ಟಿಚಿಂಗ ಸ್ಟಾರ್ಟ್ ಮಾಡೋದು ನೋಡ್ರಿ. ಹಾಗೆ ಇವಾಗ ಟೈಮ್ ಕೂಡ ಆಗಿತ್ತು ನೋಡ್ರಿ. ಗೋಧಿನ ಬೀಸ್ಕೊಂಡು ಬಂದಾದ ನಂತರ ಚಪಾತಿನ ಮಾಡ್ಲಾಕತ್ತಾನೆ. ಚೋಳಿಕಾಯಿ ಪಲ್ಯನೂ ಮಾಡಿ ಇಟ್ಟಿನಿ ನೋಡ್ರಿ. ಹಾಗೆ ಚಪಾತಿನೂ ಮಾಡ್ಲಾಕತ್ತಾನೆ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ಒಂದು ಹಳ್ಳಿ ಚಾನಲ್ನಕ್ಕೆ ಸಪೋರ್ಟ್ ಮಾಡಿ. ಡೈಲಿ ಮಾರ್ನಿಂಗ್ ಅಂದ್ರೆ ಜಾಸ್ತಿ ರೊಟ್ಟಿನ ಮಾಡ್ತೀನಿ ನೋಡ್ರಿ. ಇವಾಗ 15 ದಿನ ಆತ ಸ್ಕೂಲ್ ಸೂಟಿ ಇತ್ತು. ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆದ ಹಿಡ್ಕೊಂಡಿನ ಮುಂಜಾನೆ ಎದ್ದು ಚಪಾತಿ ಮಾಡ್ತೀನಿ ನೋಡ್ರಿ. ಸಂಜೆ ಟೈಮ್ ಒಳಗೆ ರೊಟ್ಟಿ ಮಾಡ್ಬೇಕಂತ ಹೇಳಿ ಚಪಾತಿನ ಮಾಡ್ಲಾಕತ್ತೀನಿ ನೋಡ್ರಿ. ಈ ರೀತಿಯಾಗಿ ಕೆಲಸ ಟೈಮ್ದೊಳಗೆ ಸ್ಟಿಚಿಂಗ್ ವಿಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಸ್ಟಿಚಿಂಗ್ ಜೊತೆಗೆ ಲಾಗ್ ವಿಡಿಯೋ ಕೂಡ ಶೇರ್ ಮಾಡ್ಲಾಕತ್ತಾನೆ ನೋಡ್ರಿ. ಯಾಕೆ ಸ್ಟಿಚಿಂಗ್ ಬಿಟ್ಟು ಲಾಗ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ನೋಡ್ರಿ. ಜಾಸ್ತಿ ನಾವು ಸ್ಟಿಚಿಂಗ್ ವಿಡಿಯೋ ಮಾಡಿ ಅಂತಂದ್ರೆ ಒಂದಿನ ಅಪ್ಲೋಡ್ ಮಾಡೋದು ಒಂದಿನ ಬಿಡೋದು ಈ ರೀತಿ ಆಗ್ಲಾಕತ್ತೈತೆ ನೋಡ್ರಿ. ಅದಕ್ಕೋಸ್ಕರ ನಾನು ಯಾವಾಗ ಸ್ಟಿಚ್ ಮಾಡ್ತಾನಲ್ಲ ಆ ವಿಡಿಯೋನ ಬಿಡ್ತೀನಿ, ಮತ್ತು ಯಾವಾಗ ಲಾಗ್ ವಿಡಿಯೋನು ಹಾಕ್ಬೇಕಂತ ಹೇಳಿ ಅದಕ್ಕೋಸ್ಕರ ಇದ್ರ ಜೊತೆ ಲಾಗ್ ವಿಡಿಯೋನು ಹಾಕ್ಲಾಕತ್ತಾನೆ ನೋಡ್ರಿ. ಹಾಗೆ ನಮ್ಮ ಶಿರಿ ಕೂಡ ಊಟ ಮಾಡ್ಲಾಕತ್ತೇಳ. ನಮ್ಮ ದೇಶೊಂದು ಅವ್ರದ್ದು ಸ್ಕೂಲ ಲೇಟ್ ಆಗ್ತೈತೆ ನೋಡ್ರಿ. ಹೀಗಾಗಿ ಊಟ ಮಾಡ್ರಿ ಹೋಗ್ರಿ ಅಂತ ಹೇಳಿ ಅನ್ಲಾಕತ್ತೀನಿ. ಇಬ್ಬರು ಕೂಡಿ ಊಟ ಮಾಡ್ಲಾಕತ್ತಿದ್ರು. ನಾನು ಚಪಾತಿ ಮಾಡ್ಲಾಕತ್ತೀನಿ. ನಮ್ಮ ಆರ್ಯನ ಹೊರಗಡೆ ಗೊಂಜಾಳ ಒಣ ಹಾಕಿದ್ದು ನೋಡ್ರಿ. ಒಂದು ಸ್ವಲ್ಪ ಗೊಂಜಾಳ ಇದ್ದು ನೋಡ್ರಿ. ಮೊದಲು ರಾಶಿ ಮಾಡಿದ್ದು ಒಂದು ಸ್ವಲ್ಪ ಇದ್ವು. ನೆಕ್ಸ್ಟ್ ಇವತ್ತು ಮಧ್ಯಾಹ್ನ ನಂತರ ಇನ್ನೂ ಒಂದು ಸ್ವಲ್ಪ ರಾಶಿ ಮಾಡೋದು ಕಂಪ್ಲೀಟ್ ಇತ್ತು ನೋಡ್ರಿ. ಹೀಗಾಗಿ ಒಳಗೆ ಏನಾದರೂ ಮಾಡ್ಕೊತ ಕೂತ್ರೆ ಹೊರಗಡೆ ಚೆಲ್ಲಾತಿರ್ತಾನೆ ನೋಡ್ರಿ. ಹಾಗೆ ಒಂದು ಅವಸರದೊಳಗೆ ಚಪಾತಿ ಅಷ್ಟು ಮಾಡಿ ಹಿಂದಿನ ಏನು ಮಾಡ್ಲಾಗ್ತಾನೆ ಅಂತೇಳಿ ನೋಡೋದು ನೋಡ್ರಿ. ಯಾಕಂತಂದ್ರೆ ಇವು ಸ್ಕೂಲ್ಗೆ ಸ್ಟಾರ್ಟ್ ಆಗಿತ್ತು. ಹೀಗಾಗಿ ಊಟ ಮಾಡಿ ನೀವು ಹೋಗ್ರಿ ಆಮೇಲೆ ನೋಡ್ತೇನೆ ಅಂತೇಳಿ ಅನ್ನತ್ತೀನಿ. ಸಂಜೆ ಟೈಮ್ ಒಳಗೆ 4 ಗಂಟೆಗೆ ನಮ್ಮ ಇಶು ಸ್ಕೂಲ್ದಿಂದ ಬಂದೇಳು ನೋಡ್ರಿ. ಸೊ ಇವಾಗ ನಾವು ಗೊಂಜಾಳ ರಾಶಿ ಮಾಡ್ಲಿಕ್ಕೆ ರೆಡಿ ಆಗಿದೆ ನೋಡ್ರಿ. ಹಾಗೆ ನಮ್ಮ ಚಾನಲ್ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವಾಗ ಗೊಂಜಾಳ ರಾಶಿ ಮಾಡ್ಲತ್ತಿದ್ದೆ ನೋಡ್ರಿ. ಯಾಕಂದ್ರೆ ಮೊಬೈಲ್ ಲೋ ಐತೆ ನೋಡ್ರಿ, ವಿಡಿಯೋ ಮಾಡ್ಲಿಕ್ಕೆ ಆಗ್ತತಿಲ್ಲ ಅನ್ನೋದು. ಹಾಗೆ ಹೊಸಬ್ರು ಎಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಟೈಮ್ ಬಂದು 4 ಗಂಟೆ ಆಗಿ ಹೋಗಿತ್ತು ನೋಡ್ರಿ. ನಮ್ಮ ಯಶನು ಸ್ಕೂಲಿಂದ ಇವತ್ತು ಬೇಗ ಬಿಟ್ಟಿತ್ತು, ಬಂದೇಳು ನೋಡ್ರಿ. ರಾಶಿ ಮಾಡ್ಬೇಕಂತೇಳಿ ರೆಡಿಯಾಗಿವು ನೋಡ್ರಿ. ಮಷೀನ ಬಂದಿತ್ತು ನೋಡ್ರಿ. ಎಲ್ಲ ರಾಶಿ ಮಾಡ್ಲಿಕ್ಕೆ ರೆಡಿ ಮಾಡ್ಲಾಕತ್ತಿದ್ರು. ರೈತರ ಜೀವನ ಅಂತಂದ್ರೆ ಹಿಂಗೆ ನೋಡ್ರಿ. ಇದೇ ರೀತಿಯಾಗಿ ಹಳ್ಳಿ ಒಳಗೆ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೆ ನೋಡ್ರಿ. ಎಲ್ಲರೂ ಕೂಡಿ ನಾವು ಇವಾಗ ರಾಶಿನ ಮಾಡ್ಲಾಕತ್ತೀವಿ ನೋಡ್ರಿ. ನಮ್ಮ ಆರ್ಯನ್ ಕೂಡ ಆಟ ಆಡ್ಲಾಕತ್ತಿದ್ದು ನೋಡ್ರಿ. ಅವ ಒಂದೊಂದು ತೆನಿನ ತಂದು ಅವನು ಕೂಡ ಮಷಿನ್ ಒಳಗೆ ಉಗಿಲತ್ತಾನ ನೋಡ್ರಿ. ನೀವು ನೋಡ್ತಾ ಇರ್ಬೋದು. ಒಳಗಡೆ ಹೋಗಿ ಕುಂತಂದ್ರೆ ಅವನು ರೀತಿಯಾಗಿ ಮಾಡ್ಕೊತ ನಿಂತಿದ್ದು ನೋಡ್ರಿ. ಯಾಕಂತಂದ್ರೆ ನಾವು ರಾಶಿ ಮಾಡೋದ್ರೊಳಗೆ ನಮಗೂ ಆಟ ಆಡ್ಕೋತ ಕೂತ್ರೆ ಸಾಕಾಗಿತ್ತು ನೋಡ್ರಿ. ಹೀಗಾಗಿ ಏನಾದರೂ ಮಾಡಲಿ ಅಂತ ಹೇಳಿ ನಾವು ರಾಶಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಾಕತ್ತಿದ್ವಿ ನೋಡ್ರಿ. ಹಾಗೆ ನಮ್ಮ ಇಶು ವಿಡಿಯೋ ಮಾಡ್ತಾನಂಥೇಳಿ ನಮ್ಮ ಇಶು ವಿಡಿಯೋ ಮಾಡ್ಲಾಕತ್ತಿದ್ರು. ಇನ್ನೂ ನಮ್ಮ ಶ್ರೀರಕ್ಷಾ ಸ್ಕೂಲಿಂದ ಬಂದಿಲ್ಲ ಈಗ ನೋಡ್ರಿ. ಈ ಒಂದು ಹಳ್ಳಿ ಲಾಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತು ಟೈಮ್ ಆಯ್ತು ನೋಡ್ರಿ. ಈ ರಾಶಿ ಮಾಡಿ ಕುಲ್ಲ ಅದಕ್ಕೆ ಆಗೋದಕ್ಕೆ ಅಂತಂದ್ರೆ ಒಂದು 5:30 ಅದು ಟೈಮ್ ಆಕತಿ. 5:30 ನಂತರ ಮತ್ತು ಸಂಜೆ ಪಾತ್ರೆ ತೊಳೆಯೋದು ಮತ್ತು ಕಸ ಗುಡಿಸ್ಕೋದು, ಚಾದು ಮಾಡಿ ಎಮ್ಮೆ ಹಿಂಡ್ಕೊಂಡು ಮತ್ತು ಸಂಜೆ ಅಡುಗೆ ಅದು ಮಾಡ್ಬೇಕಾಕೈತಿ ನೋಡ್ರಿ. ಇಷ್ಟು ಕೆಲಸ ಒಳಗೆ ಇನ್ನು ಇವತ್ತು ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ನೋಡ್ರಿ. ಹಿಂಗೆ ಆಕೈತಿ ನೋಡ್ರಿ. ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಜೊತೆ ಲಾಗ್ನ ಶೇರ್ ಮಾಡ್ಲಾಕತ್ತೇನೆ ನೋಡ್ರಿ.
ಹಿಂಗೆ ಒಂದೊಂದು ದಿನ ಕೆಲಸ ಹತ್ತಿದ್ವು ಅಂತಂದ್ರೆ ಸ್ಟಿಚಿಂಗ್ ವಿಡಿಯೋ ಸ್ಟಿಚಿಂಗ್ ಮಾಡಲಿಲ್ಲ ಅಂತಂದರೆ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡ್ಲಿಕ್ಕಾಗ್ತದೆ ಹೇಳ್ರಿ. ವಿಡಿಯೋ ಅಪ್ಲೋಡ ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಂಗಿಲ್ಲ ಅಂತ ಇದೊಂದು ನನಗೆ ಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದ್ರ ಜೊತೆಗೆ ಲಾಗ್ನು ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಎರಡೂ ಹಾಕ್ಲಾಕತ್ತೇನೆ ನೋಡಿರಿ. ಯಾವುದನ್ನ ನಾನು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೀನಿ ಅಂತಂದ್ರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇಲ್ಲ ನನಗೆ ಸ್ಟಿಚ್ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ಅವತ್ತಿನ ಲಾಗ್ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಹೇಳಿ ಸ್ಟಾರ್ಟ ಮಾಡ್ಲಾಕತ್ತೇನೆ ನೋಡಿರಿ. ಹಾಗೆ ನಮ್ಮ ಮರ್ಯಾನ್ ಕೂಡ ಆಟ ಆಡ್ಲಾಕತ್ತಿದ್ದು ನೋಡಿರಿ. ಹಾಗೆ ಆಡುಗಳಿಗೆಲ್ಲನೂ ನೀರು ಕುಡಿಸಿ ಅವತ್ತು ನೆಳ ಕಟ್ಟಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಬಂದು ನೋಡಿರಿ. ಇನ್ನು ಸಂಜೆ ಮತ್ತು ಕೆಲಸ ಇರ್ತಾವೆ ನೋಡಿರಿ. ಮತ್ತು ಸಂಜೆ ಹಾಲು ಹಾಕ್ಲಾಕ ಊರಾಗ ಹೋಗೋರು ಇರ್ತಾರೆ ನೋಡಿರಿ. ಮತ್ತು ಸಂಜೆ ಕೆಲಸ ಸ್ಟಾರ್ಟ್ ಆಗ್ತಾವೆ. ಹೀಗಾಗಿ ಸಂಜೆ ಟೈಮ್ ಒಳಗೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡಿರಿ. ಕೆಲಸ ಆದ ನಂತರ ಸಂಜೆ ಅಡುಗೆ ಮಾಡಿ ಊಟ ಮಾಡಿದ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅಲ್ಲಿ ಬರ್ತೈತೆ ನೋಡಿರಿ. ಇನ್ನು ನೆಕ್ಸ್ಟ್ ಡೇನ ನೋಡಿರಿ ಸ್ಟಿಚಿಂಗ್ ಮಾಡೋದು. ಇಲ್ಲ ಅಂತಂದರೆ ಇನ್ನೂ ಒಂದು 10ರಿಂದ 12 ಬ್ಲೌಸ ನಾರ್ಮಲ್ ಬ್ಲೌಸನ್ನ ಇದ್ದವು ನೋಡಿರಿ. ಆಲ್ರೆಡಿ ಅಪ್ಲೋಡ್ ಮಾಡೀನಲ್ಲ ನಾರ್ಮಲ್ ಬ್ಲೌಸ್ ಅಂತ ಹೇಳಿ ಶೇರ್ ಮಾಡ್ಲಿಕ್ಕೆ ಹೋಗಿಲ್ಲ. ಸಂಜೆ ಟೈಮ್ ಒಳಗೆ ನೋಡಿರಿ ಎಲ್ಲ ಎಮ್ಮೆ ಹಿಂಡ್ಕೊಂಡು ಚಾದು ಮಾಡಿ ಅನ್ನನೂ ಮಾಡಿ ನೋಡಿರಿ. ಮುಂಜಾನೆ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಜುಣ್ಕ ಮಾಡೀನಿ, ಅದು ಇತ್ತು ನೋಡಿರಿ. ಅದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಈ ರೀತಿಯಾಗಿ ತಾಲಿಪಟ ಮಾಡ್ಲಾಕತ್ತೀನಿ ನೋಡಿರಿ. ಇವತ್ತಿನ ವಿಡಿಯೋನ ಈ ತಾಲಿಪಟ್ ಮಾಡೋದ್ರಲ್ಲ ಇಲ್ಲಿಗೆ ಏನು ಮಾಡ್ಲಾಕತ್ತೇನೆ ನೋಡಿರಿ. ಯಾರಿಗೆಲ್ಲ ಇವತ್ತಿನ ಒಂದು ಲಾಗ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ಟೈಲರಿಂಗಲ್ಲಿ ಇಷ್ಟ ಇದೆಯಲ್ಲ ಅವ್ರಿಗೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಆದಷ್ಟು ನನ್ನ ಲಾಗ್ ಜೊತೆಗೆ ನಾನು ಜಾಸ್ತಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡಿರಿ. ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.